ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಬಿಜೆಪಿ ಸೇರಿದ್ದಾರೆ. ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆದ ಬಿಜೆಪಿ ದಲಿತ ಸಮಾವೇಶದಲ್ಲಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಶಿವರಾಮ್ ಅವರಿಗೆ ಪಕ್ಷದ ಬಾವುಟ ನೀಡಿ ಸ್ವಾಗತಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಸುರೇಶ್ ಕುಮಾರ್, ಸೋಮಣ್ಣ ನೇತೃತ್ವದಲ್ಲಿ ಪಕ್ಷ ಸೇರಿದ್ದ ಶಿವರಾಮ್ ರಾಜನಾಥ್ ಸಿಂಗ್ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು. ಇನ್ನು ಕಾರ್ಯಕ್ರಮ ಆರಂಭವಾದರೂ ಕುರ್ಚಿಗಳು ಖಾಲಿ ಇದ್ದಿದ್ದು ನೋಡಿ ರಾಜನಾಥ್ ಸಿಂಗ್ ನಿರಾಸೆಗೊಂಡರು. ಸಮಾವೇಶಕ್ಕೆ ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಆರ್ ಅಶೋಕ್ ಗೈರಾಗುವ ಮೂಲಕ ತಮ್ಮ ಭಿನ್ನಮತ ಹೊರಹಾಕಿದ್ರು. ಬಳಿಕ ರಾಜನಾಥ್ ಸಿಂಗ್ ಕರ್ನಾಟಕದ ನಿವೃತ್ತ ಐಎಎಸ್ ಅಧಿಕಾರಿಯೊಬ್ಬರು ಬಿಜೆಪಿ ಸೇರುವವರಿದ್ದಾರೆ ಅಂತ ಯಡಿಯೂರಪ್ಪ ಅನಂತ್ ಕುಮಾರ್ ಕೆಲವು ದಿನಗಳ ಮೊದಲೇ ನನಗೆ ಹೇಳಿದ್ರು. ನೀವು ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು. ಅದನ್ನ ತಕ್ಷಣ ಒಪ್ಪಿಕೊಂಡು ಬಂದಿದ್ದೇನೆ. ಕೆ ಶಿವರಾಮ್ ಅವರಿಗೆ ಬಿಜೆಪಿ ಸದಸ್ಯತ್ವ ನೀಡಲು ಸಂತಸದಿಂದ ಒಪ್ಪಿದ್ದೇನೆ ಅಂದ್ರು. ಪಕ್ಷ ಸೇರ್ಪಡೆಗೆ ಸಂತಸ ವ್ಯಕ್ತಪಡಿಸಿದ ಶಿವರಾಮ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೋದಿ ಅವರಿಗಿದ್ದ ಬೆಂಬಲ 10 ಪಟ್ಟು ಹೆಚ್ಚಾಗಿ ಇಡೀ ದೇಶ ಒಕ್ಕೊರಲಿಂದ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಸಮಾರಂಭ ನಡೀತಾ ಇದೆ. ಇವತ್ತಿಂತ ವಿಶೇಷವಾದ ಸಂದರ್ಭದಲ್ಲಿ ಮಾನ್ಯ ಶಿವರಾಮ್ ಅವರನ್ನ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ಸಂತೋಷದಿಂದ ನಾವು ಬರಮಾಡ್ಕೊಂತಾ ಇದ್ದೇವೆ. ಈ ನಾಡಿನಲ್ಲಿ ಶೋಷಿತ, ಪೀಡಿತ, ದಲಿತ ವರ್ಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೆಂಬಲಕ್ಕಾಗಿ ನಿಂತಿರುವಂತಹ ಈ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮ ರೂಪಿಸುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಗೆ ಸೇರ್ಬೇಕು ಅಂತೇಳಿ ಸುಮಾರು 1 ವರ್ಷದಿಂದ ನಾನು ಯಡಿಯೂರಪ್ಪ ಸಾಹೇಬರಲ್ಲಿ ವಿನಂತಿ ಮಾಡಿದ್ದೆ. ಒಬ್ಬ ದಲಿತ ಅಧಿಕಾರಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಬೇಕು ಅಂತ ಹೇಳಿದಾಗ ದೆಹಲಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತು ಇಂತಹ ಕಾರ್ಯ ಬಂದಿದ್ದಾರೆ ಅಂತ ಹೇಳಿದ್ರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಮತ್ತೆ ಬಹಳ ಜನ ನಮ್ಮ ಸ್ನೇಹಿತರು, ಪತ್ರಿಕಾ ಮಿತ್ರರು ನಾನು ಕೇಳ್ತಾ ಇದ್ರು, ಭಾರತೀಯ ಜನತಾ ಪಾರ್ಟಿ ಯಾಕೆ ಸೇರ್ತೀರಿ ಅಂತೇಳಿ. ಅವ್ರು ಒಂದೇ ಮಾತು ಹೇಳಿದೆ, ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದಲಿತರಿಗೆ ಹೆಚ್ಚು ಒತ್ತನ್ನು ಕೊಡತಕ್ಕಂತ ಕೆಲಸ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಅಭಿವೃದ್ಧಿಯ ನಾಯಕರು ಅಭಿವೃದ್ಧಿಯಾದಂತಹ ಸ್ವಾಗತವನ್ನ ಬಯಸ್ತಾರೆ. ಸಂಸದೀಯ ಮಂಡಳಿಯ ಸದಸ್ಯರು, ಪ್ರೀತಿಯ ಬಂಧು भगिनियरे निमगेल्ला नमस्कारगल्लु। येदियुरप्पा जी ने आज के कुछ दिनों पहले मुझसे कहा था कि कर्नाटक के एक कद्दावर दलित नेता जो कि लंबे समय तक एक आईएएस अधिकारी के रूप में कर्नाटका में सेवा कर चुके हैं, वह भारतीय जनता पार्टी ज्वाइन करना चाहते हैं। और येदियुरप्पा जी ने यही इच्छा व्यक्त की, अनंत कुमार जी ने भी इच्छा व्यक्त की, सदानंद जी ने भी कहा कि आपको बेंगलोर चलना चाहिए। बहनों भाइयों, मैंने क्षण भर की देर नहीं लगाई और मैंने अपनी सहमत दे दी और मैंने कहा कि इतना कद्दावर यदि दलित नेता आज कोई भारतीय जनता पार्टी की सदस्यता ग्रहण कर रहा है तो मैं निश्चित रूप से बेंगलोर जाऊंगा और यहां बेंगलोर में आकर शिवराम जी को सदस्यता दिलाने में मुझे बेहद खुशी हुई है. ಇನ್ನು ಬಿಎಸ್ ಯಡಿಯೂರಪ್ಪ ಮತ್ತೊಮ್ಮೆ ರಾಜ್ಯದ ಸಿಎಂ ಆಗಬೇಕು ಅಂತ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೇಳಿದ್ದಾರೆ. ಸಮಾವೇಶದಲ್ಲಿ ಮಾತನಾಡಿದ ಅವರು, ಜನರು ಸಿದ್ದರಾಮಣ್ಣ ಹೋಗು ಅಂತಿದ್ದಾರೆ, ಯಡಿಯೂರಪ್ಪನವರೇ ಬನ್ನಿ ಅಂತಿದ್ದಾರೆ. ರಾಜ್ಯದಲ್ಲೇ ಬದಲಾವಣೆ ಗಾಳಿ ಬೀಸುತ್ತಿದೆ. ಸರ್ಕಾರ ಅಧಿಕಾರಿಗಳ ಮೇಲೆ ತೀವ್ರ ಒತ್ತಡ ಹೇರುತ್ತಿದೆ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಿದೆ ಅಂತ ಅನಂತ್ ಕುಮಾರ್ ಹೇಳಿದರು. ಮತ್ತು ಕರ್ನಾಟಕದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಜನ ಸಿದ್ದರಾಮಣ್ಣನಿಗೆ ಹೋಗು ಅಂತ ಇದ್ದಾರೆ, ಯಡಿಯೂರಪ್ಪನವರಿಗೆ ಬಾ ಅಂತ ಹೇಳ್ತಾ ಇದ್ದಾರೆ, ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ರಾಜಕಾರಣದಲ್ಲಿರುವಂತಹ ಅನೇಕ ಪ್ರಮುಖರು ಇವತ್ತು ಮರು ಚಿಂತನೆಯಲ್ಲಿ ತೊಡಗಿದ್ದಾರೆ. ಅವ್ರಿಗೆ ಅನಿಸ್ತಾ ಇದೆ ಕರ್ನಾಟಕದ ರಾಜಕಾರಣದಲ್ಲಿ ಮತ್ತೊಂದು ಸತಿ ಧ್ರುವೀಕರಣ ಆಗಬೇಕು, ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಸಿಗಬೇಕು, ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಬರಬೇಕು ಅನ್ನುವಂತ ಒಂದು ಕಳಕಳಿ, ಒಂದು ಭಾವನೆ. ಆ ಭಾವನೆಗೆ ಒತ್ತು ಕೊಡುವಂತ ಒಂದು ಕಾರ್ಯಕ್ರಮ ಶಿವರಾಮ್ ಅವರ ಸೇರ್ಪಡೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ದಲಿತ ಸಮುದಾಯದ ಬಂಧು ಭಗಿನಿಯರು ಇಲ್ಲಿ ಸೇರಿರೋದು ನಿಮಗೆ ತಲೆಬಾಗಿ ನಾನು ವಂದನೆಗಳನ್ನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಸ್, ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನು ನಮ್ಮ ಪ್ರತಿನಿಧಿ ರವೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರವೀಶ್, ಏನು ಇಷ್ಟು ದಿನ ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ನಡುವೆ ಇತ್ತು, ಇವತ್ತು ಏನು ಕಾರ್ಯಕ್ರಮದಲ್ಲಿ ರಾಜನಾಥ್ ಸಿಂಗ್ ಅದನ್ನ ಕಣ್ಣು ಮುಂದೆನೆ ನೋಡಿದ್ದಾರೆ. ಇಷ್ಟು ದಿನ ಹೈಕಮಾಂಡ್ಗೆ ಗೊತ್ತಿದ್ರೂ ಕೂಡ ಅದನ್ನ ಇವತ್ತು ರಾಜನಾಥ್ ಸಿಂಗ್ ಸಮಾವೇಶದಲ್ಲಿ ಅದನ್ನ ಕಣ್ಣೆದ್ರೆ ನೋಡಿದ್ದಾರೆ. ರಿಯಾಕ್ಷನ್ ಹೇಗಿತ್ತು, ಏನ್ ಹೇಳಿದ್ರು ರಾಜನಾಥ್ ಸಿಂಗ್? ಎಸ್,
ಏನು BS ಯಡಿಯೂರಪ್ಪ ಮತ್ತೊಮ್ಮೆ ರಾಜ್ಯದ ಸಿಎಂ ಆಗಬೇಕು ಅಂತ ಕೇಂದ್ರ ಸಚಿವ ಅನಂತಕುಮಾರ್ ಅವರು ಹೇಳಿದರು. ಸಮಾವೇಶದಲ್ಲಿ ಮಾತನಾಡಿದ ಅವರು, ಜನರು ಸಿದ್ದರಾಮಣ್ಣ ಹೋಗು ಅಂತಿದ್ದಾರೆ, ಯಡಿಯೂರಪ್ಪನವರೇ ಬನ್ನಿ ಅಂತಿದ್ದಾರೆ. ರಾಜ್ಯದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಿದೆ. ಸರ್ಕಾರ ಅಧಿಕಾರಿಗಳ ಮೇಲೆ ಏನೋ ತೀವ್ರ ಒತ್ತಡ ಹೇರುತ್ತಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಿದೆ ಅಂತ ಅನಂತಕುಮಾರ್ ಅವರು ಹೇಳಿದ್ರು. ಇನ್ನೊಂದು ಕಡೆ ಏನು ಇವತ್ತು ನಿವೃತ್ತ IAS ಅಧಿಕಾರಿ ಕೆ ಶಿವರಾಮ್ ಅವರು ಕೂಡ ಇವತ್ತು ಬಿಜೆಪಿಗೆ ಸೇರಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರವೀಶ್. ಇಷ್ಟು ದಿನ ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ನಡುವೆ ಗುದ್ದಾಟ ಇತ್ತು, ಅದು ಹೈಕಮಾಂಡ್ಗೆ ಗೊತ್ತಿತ್ತು. ಆದ್ರೆ ಇವತ್ತು ರಾಜನಾಥ್ ಸಿಂಗ್ ಅವರು ಕಣ್ಣಾರೆ ಎದುರು ನೋಡಿದ್ದಾರೆ. ಯಾಕಂದ್ರೆ ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಆರ್ ಅಶೋಕ್ ಇವತ್ತು ಗೈರಾಗಿದ್ದಾರೆ. ಏನ್ ಹೇಳ್ತೀರಾ ರವೀಶ್? ನಿಜಕ್ಕೂ ಕೂಡ ದಿವ್ಯ, ಇದು ಮೇಲ್ನೋಟಕ್ಕೆ ಈಗಾಗಲೇ ಬಿಜೆಪಿಯಲ್ಲಿ ಭಿನ್ನಮತ ಸಾಬೀತಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರಮುಖವಾಗಿ ರಾಜನಾಥ್ ಸಿಂಗ್ ರವರು ಒಂದು ಭಾಗವಹಿಸುವಂತಹ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಪ್ರಮುಖ ನಾಯಕರೇ ಗೈರಾಗಿದ್ರು ಅಂದ್ರೆ ಇದಕ್ಕೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ. ಮತ್ತೆ ಇದಕ್ಕೆ ಭಿನ್ನಮತಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿತ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ರಾಜನಾಥ್ ಸಿಂಗ್ ರವರು ಒಂದು ವೇದಿಕೆಗೆ ಆಗಮಿಸಿದಾಗಲೂ ಕೂಡ ಒಂದು ನಿರೀಕ್ಷಿತ ಪ್ರಮಾಣದಲ್ಲಿ ಜನರು ಅಲ್ಲಿ ಸೇರಲಿಲ್ಲ. ಈ ಬಗ್ಗೆ ಬಿಜೆಪಿಯ ಒಂದು ರಾಜ್ಯಾಧ್ಯಕ್ಷರಾಗಿಂತ BS ಯಡಿಯೂರಪ್ಪನವರು ಕೂಡ ಅಸಮಾಧಾನಗೊಂಡಿದ್ರು. ಜೊತೆಗೆ ರಾಜನಾಥ್ ಸಿಂಗ್ ರವರು ಕೂಡ ಇದ್ರ ಬಗ್ಗೆ ನಿರಾಶೆಗೊಂಡು ಒಂದು ವಿವರಣೆಯನ್ನು ಕೂಡ ಒಂದು ವೇದಿಕೆಯಲ್ಲಿ ಕೂಡ ಕೇಳಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಕೋರ್ ಕಮಿಟಿಯಲ್ಲಿ 12 ಮಂದಿ ಸದಸ್ಯರಿದ್ದಾರೆ, ಅದರಲ್ಲಿ ಕೇವಲ 5 ಮಂದಿ ಸದಸ್ಯರು ಮಾತ್ರ ಭಾಗವಹಿಸಿದ್ರು. ಪ್ರಮುಖವಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಪ್ರಹ್ಲಾದ್ ಜೋಶಿ, ಅದರ ಜೊತೆಗೆ ದಲಿತ ಮುಖಂಡರಾಗಿರ್ತಕ್ಕಂಥ ಗೋವಿಂದ್ ಕಾರಜೋಳ ಅವರು ಕೂಡ ಗೈರಾಗಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲ ಭಿನ್ನಮತ ಇನ್ನೂ ಕೂಡ ಇದು ಭುಗಿಲಿ ಹೇಳ್ತಾ ಇದೆ. ಹಾಗಾಗಿ ಇದಕ್ಕೆ ಯಾವಾಗ ಸೊಲ್ಯೂಷನ್ ಅನ್ನೋದು ಕೂಡ ಅಲ್ಲಿ ಒಂದು ಕಾರ್ಯಕರ್ತರಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಉಂಟಾಗಿತ್ತು ಅಂತಾನೆ ಹೇಳ್ಬೋದು ದಿವ್ಯಾ. ಎಸ್, ಇನ್ನೊಂದು ಕಡೆ ಇವತ್ತು ಏನು ಕೇಂದ್ರ ಸಚಿವ ಅನಂತಕುಮಾರ್ ಹೇಳಿದ್ರು, ಏನು ಜನರೇ ಹೇಳ್ತಾ ಇದ್ದಾರೆ ಸಿದ್ದರಾಮಣ್ಣ ಹೋಗಿ ಅಂತಿದ್ದಾರೆ, ಯಡಿಯೂರಪ್ಪನವರು ಬನ್ನಿ ಅಂತಿದ್ದಾರೆ, ರಾಜ್ಯದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಿದೆ ಅಂತ ಹೇಳಿದ್ರು. ಅದು ಶ್ರೀ ಅನಂತಕುಮಾರ್ ವರ್ಷನ್ ಆಗಿರ್ಬೋದು. ಬಟ್ ಸ್ಟಿಲ್ ಜನ ಏನ್ ಹೇಳ್ತಾರೆ ಗೊತ್ತಾ, ಯಾರೇ ಬರ್ಲಿ ಯಾರೇ ಹೋಗ್ಲಿ ಜನರಿಗೆ ಅಭಿವೃದ್ಧಿ ಮಾಡ್ಲಿ, ಜೊತೆಗೆ ಜನರ ಕಷ್ಟಕ್ಕೆ ಸ್ಪಂದಿಸ್ಲಿ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ರಮೇಶ್? ದಿವ್ಯಾ, ಈಗಾಗಲೇ ಒಂದು ಸಮಾರಂಭದಲ್ಲೂ ಕೂಡ ರಾಜನಾಥ್ ಸಿಂಗ್ ರವರು ಒಂದು ದಲಿತ ಮಂತ್ರವನ್ನ ಪಠಿಸೋದ್ರ ಜೊತೆಗೆ ಒಂದು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ದಾಟಿಯಲ್ಲೂ ಕೂಡ ಮಾತನಾಡಿದ್ರು. ಅದರ ಜೊತೆಗೆ ಸರ್ಜಿಕಲ್ ದಾಳಿಯ ಬಗ್ಗೆ ಕೂಡ ಮಾತನಾಡಿದ್ರು. ಇನ್ನು ಅನಂತಕುಮಾರ್ ಅವರು ಕೂಡ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಆಗ್ತಾರೆ, ಮತ್ತೊಮ್ಮೆ ನಾವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದನ್ನ ಕಣ್ಮುಂದೆ ನೋಡ್ಬೇಕು, ಈ ಜನರು ಸಿದ್ದರಾಮಣ್ಣ ಹೋಗಿ ಮತ್ತೆ ಯಡಿಯೂರಪ್ಪ ಬನ್ನಿ ಅಂತ ಹೇಳ್ತಾ ಇದ್ರೆ ಈ ಸನ್ನಿವೇಶ ಸೃಷ್ಟಿಯಾಗಿದೆ. ಹಾಗಾಗಿ ಎಲ್ಲರೂ ಕೂಡ ನೀವು ಬಿಜೆಪಿ ಜೊತೆಯಲ್ಲಿ ಇರಬೇಕು ಅಂತ ಕೂಡ ಮಾತನಾಡೋದು. ಅಂದ್ರೆ ಒಟ್ಟಾರೆಯಾಗಿ ನಾಯಕರುಗಳ ಹೇಳಿಕೆ ಏನಿತ್ತು ಅದು ಮುಂದೆ ಪಕ್ಷ ಸಂಘಟನೆ ಮತ್ತು ಎಲೆಕ್ಷನ್ ದೃಷ್ಟಿಯಿಂದ ತಮ್ಮ ಹೇಳಿಕೆಗಳನ್ನು ಕೂಡ ನೀಡಿದ್ದಾರೆ ದಿವ್ಯಾ. ಓಕೆ, ಧನ್ಯವಾದಗಳು ರವೀಶ್ ತಮ್ಮ ಮಾಹಿತಿಗಾಗಿ. ಮಹದಾಯಿ ಪ್ರತಿಷ್ಠೆಗೆ ಬಲಿಯಾಗುವ ಲಕ್ಷಣವೂ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ CM ಫಡ್ನವೀಸ್ ಜೊತೆ ಮಾತನಾಡಿದ್ದೇನೆ, ಗೋವಾದಲ್ಲೂ ಪ್ರಯತ್ನ ಮಾಡ್ತೇವೆ, ಆದರೆ ಗೋವಾ ಹಾಗೂ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರೊಂದಿಗೆ ನೀವು ಮಾತನಾಡಿ ಅಂತ ಹೇಳಿರೋ ಬಿಜೆಪಿಗೆ ಸಿದ್ದರಾಮಯ್ಯ ಆಗಲ್ಲ ಅಂತ ನಿರಾಕರಿಸಿದ್ದಾರೆ. ಹಾಸನ ಶಾಸಕ HS ಪ್ರಕಾಶ್ ಸಹೋದರ ಹಾಗೂ ಪಶು ವೈದ್ಯಕೀಯ ಇಲಾಖೆ ಉಪನಿರ್ದೇಶಕರಾಗಿದ್ದಂತ ಮೋಹನ್ ದಾಸ್ ಎನ್ನುವವರಿಗೆ ಸಚಿವ ಎ ಮಂಜು ಧಮಕಿ ಹಾಕಿದಂತ ಆರೋಪ ಈಗ ಕೇಳಿ ಬಂದಿದೆ. ಮೊಬೈಲ್ ಮೂಲಕ ಮೋಹನ್ ದಾಸ್ ಕರೆ ಮಾಡಿದ ಎ ಮಂಜು ಕರೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನೀವು ಹಣ ಪಡೆದಿದ್ದೀರಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆ ನನ್ನ ಬಳಿ ಇದೆ, ತಿದ್ದಿಕೊಳ್ಳದಿದ್ರೆ ದೂರದ ಊರಿಗೆ ವರ್ಗಾವಣೆ ಆಗ್ತೀರಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ.